ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಚೆನ್ನಾಗಿ ಲಾಂಜಲ್ಲಿ ತಿನ್ಕೊಂಡ್ವಿ. ಸೊ ಬ್ರೇಕ್‌ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇಲ್ಲಿದ್ದ ನಾವು ಬ್ಯಾಂಗ್ಳೂರಿಂದ ಇವಾಗ ಹೋಗ್ತಾ ಇರೋದು ಅಹಮದಾಬಾದ್‌ಗೆ. ಇಲ್ಲಿಂದ ಒಂದು 2 ½ ಅವರ್ಸ್ ಇರುತ್ತೆ ಅಷ್ಟೇ. ಸೊ ನಮಗೆ ಮತ್ತೆ ಕಿರಣ್‌ಗೆ ಬೇರೆ ಬೇರೆ ಕಡೆ ಸೀಟ್ ಸಿಕ್ಬಿಟ್ಟಿದ್ದು. ಅದೊಂದು ಬೇಜಾರಾಗ್ಬಿಟ್ಟಿತ್ತು ಏನು ಮಾಡೋದು ಅಂತೆಲ್ಲ. ಮತ್ತೆ 1 ಅವರ್ ಫ್ಲೈಟ್ ಡಿಲೇ ಕೂಡ ಆಯಿತು. ತುಂಬ ಹೊತ್ತು ಏರ್ಪೋರ್ಟಲ್ಲೇ ಇದ್ವಿ. ಇಯಾನ ಕೂಡ ಅದೇ ಅಂತಿದ್ಲು, "ಇನ್ನೂ ಇಲ್ಲೇ ಇದೀವಲ್ಲ ಹೋಗ್ತಾ ಇಲ್ಲ" ಅಂತ ಎಲ್ಲ. ಸೊ ಹಂಗೂ ಹಿಂಗೂ ಮಾಡಿ ಆಮೇಲೆ ನನಗೆ ಮತ್ತೆ ಇಯಾನಿಗೆ ಒಂದೇ ಕಡೆ ಸಿಕ್ತು ಸೀಟ್. ಬಟ್ ಅದೇ ಸೇಮ್ ರೋ ಅಲ್ಲೇ ಕಿರಣ್‌ದು ಕೂಡ ಇತ್ತು. ಹಾಗೆ ಇಯಾನ ಟೇಕ್ ಆಫ್ ಆಗೋವರೆಗೂ ಅವ್ಳದ್ದು ಹೆಂಗೂ ಹಿಂಗೂ ಮ್ಯಾನೇಜ್ ಮಾಡಬೇಕಾಗಿತ್ತು. ಅವಳು ಬೆಲ್ಟೇ ಹಾಕ್ಕೊಂತಾ ಇರಲಿಲ್ಲ. ಬಂದು ಬಂದು ಹೇಳ್ತಾ ಇದ್ರು. ಅವಳು ಹಂಗೆ ಮಾಡ್ತಾ ಇದ್ಲು. ಸರಿ ಹಂಗೆ ಫುಲ್ ಸ್ವಲ್ಪ ಟ್ಯಾಬ್ ಕೊಟ್ಟೆ. ಒಂದು ಸ್ವಲ್ಪ ಅವಾಗವಾಗ ಆಟ ಆಡಕ್ಕೆ ಕೊಟ್ಟರೆ ಏನೂ ಆಗಲ್ಲ, ಆಟ ಆಡ್ಕೊಂಡಿದ್ಲು. ಆಮೇಲೆ ಅವಳಿಗೆ ಟೇಕ್ ಆಫ್ ಆಗಿದ ತಕ್ಷಣ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ನನ್ನ ಕೈ ಹಿಡ್ಕೊಂಡೆ ಹಂಗೇ ಮಲ್ಕೊಂಡ್ಲು. ಸೊ ಅಲ್ಲಿದ್ದ ಒಂದು 2 ½ ಅವರ್ಸ್ ಹೇಗೋಯ್ತು ಅಂತಲೇ ಗೊತ್ತಿಲ್ಲ. ಬೇಗ ಅಹಮದಾಬಾದ್ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಚಳಿ ಅಂದರೆ ಚಳಿ ಇತ್ತು. ಸೊ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಫುಲ್ ವೀಡಿಯೋನ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ.